ನಟಿ ರಮ್ಯಾ ರಾವ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಜಾಮೀನು ಆದೇಶ ಇವತ್ತು ಹೊರಬೀಳುತ್ತೆ. ಇವತ್ತು ಆದೇಶವನ್ನ ನೀಡಲಿದೆ 64ನೇ ಸಿಸಿಎಚ್ ಕೋರ್ಟ್. ಈಗಾಗಲೇ ವಾದ ಮತ್ತು ಪ್ರತಿವಾದವನ್ನ ಕೋರ್ಟ್ ಆಲಿಸಿದೆ. ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿದೆ ನ್ಯಾಯಾಲಯ. ನಟಿ ರಮ್ಯಾಗೆ ಜಾಮೀನು ಸಿಗುತ್ತಾ ಅಥವಾ ಜೈಲೂಟವೇ ಫಿಕ್ಸ್ ಆಗುತ್ತಾ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಇವತ್ತು ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬೀಳಲಿದೆ. ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ದಿನಕ್ಕೊಂದೊಂದು ರೀತಿಯ ಹೊಸ ಮಾಹಿತಿಗಳು ಬೆಳಕಿಗೆ ಬರ್ತಾನೆ ಇದೆ. ಜಸ್ಟ್ ದುಬೈ ಜಿನೇವಾ ಡೀಲ್ ಅಲ್ಲ, ಸೌತ್ ಆಫ್ರಿಕಾಗೂ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಹಬ್ಬಿದೆ ಅನ್ನುವಂತಹ ವಿಚಾರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸೌತ್ ಆಫ್ರಿಕಾದಿಂದ ದುಬೈ ಟು ಬೆಂಗಳೂರು. ಹೌದು, ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ರಮ್ಯಾ ಟು ತರುಣ್ ಗೋಲ್ಡ್ ಲಿಂಕ್ ಬಯಲಾಗಿದೆ. ಡಿಆರ್ಐ ಅಧಿಕಾರಿಗಳ ವಿಚಾರಣೆಯಲ್ಲಿ ಚಿನ್ನ ಸಾಗಾಟದ ಬಗ್ಗೆ ಆರೋಪಿ ನಟ ತರುಣ್ ಸತ್ಯ ಬಾಯಿಬಿಟ್ಟಿದ್ದು ಡಿಆರ್ಐ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಡಿಆರ್ಐ ಅಧಿಕಾರಿಗಳ ವಿಚಾರಣೆಯಲ್ಲಿ ಸೌತ್ ಆಫ್ರಿಕಾದಿಂದ ದುಬೈ ಟು ಬೆಂಗಳೂರು ಚಿನ್ನದ ಜಾಲ ಬಯಲಾಗಿದೆ. ಡಿಆರ್ಐ ಮುಂದೆ ಆರೋಪಿ ನಟ ತರುಣ್ ನೀಡಿರೋ ಹೇಳಿಕೆ ರಿಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ದಾಖಲೆ ಲಭ್ಯವಾಗಿದೆ. 4 ಕೆಜಿ ಒಮ್ಮೆ, ಇನ್ನೊಮ್ಮೆ 2 ಕೆಜಿ ಚಿನ್ನ ಇದೇ ರೀತಿ ಸಾಗಿಸಿರುವುದಾಗಿ ತರುಣ್ ಒಪ್ಪಿಕೊಂಡಿದ್ದಾನೆ. ತನ್ನ ಪಾಸ್ಪೋರ್ಟ್ ಬಳಸಿ ಜಿನೇವಾಗೆ ಹೋಗುವುದಾಗಿ ಹೇಳಿ ಭಾರತಕ್ಕೆ ಚಿನ್ನ ತರಲಾಗ್ತಿತ್ತು ಅಂತ ತರುಣ್ ಕೊಂಡೂರು ತನ್ನ ತಪ್ಪೊಪ್ಪಿಗೆ ನೀಡಿದ್ದಾನೆ. ದುಬೈ ಕಸ್ಟಮ್ಸ್ ಅಧಿಕಾರಿಗಳಿಗೂ ಮೋಸ. ಸಾಕಷ್ಟು ಬಾರಿ ಚಿನ್ನಾಭರಣ ಭಾರತಕ್ಕೆ. ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಇದು ಬರೀ ದುಬೈ ಭಾರತದ ಕಥೆಯಲ್ಲ. ದಕ್ಷಿಣ ಆಫ್ರಿಕಾದಿಂದ ದುಬೈಗೆ ಮೊದಲು ಚಿನ್ನ ಸಾಗಾಟ ಮಾಡಿದ್ದಾರೆ. ನಂತರ ಅದನ್ನ ಜಿನೇವಾಗೆ ಸಾಗಿಸುವ ನೆಪದಲ್ಲಿ ಭಾರತಕ್ಕೆ ರವಾನೆ ಮಾಡಿದ್ದಾರೆ. ದುಬೈನಲ್ಲಿ ಇವರು ಶುರು ಮಾಡಿದ್ದ ವೈರಾ ಡೈಮಂಡ್ ಕಂಪನಿಗೆ ಮೊದಲು ಚಿನ್ನ ಸಾಗಾಟ ಮಾಡುತ್ತಿದ್ರು. ಅಲ್ಲಿಂದ ನಂತರ ಇದನ್ನ ಭಾರತಕ್ಕೆ ಅಮೆರಿಕ ಪಾಸ್ಪೋರ್ಟ್ ಬಳಸಿ ತರುಣ್ ಮೋಸ ಮಾಡಿ ತರ್ತಾ ಇದ್ದ. ಇನ್ನು ಈ ಕೇಸ್ನಲ್ಲಿ ಈವರೆಗೂ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು. ಇದೀಗ ಪ್ರಕರಣ ಸಂಬಂಧ ಸಾಹಿಲ್ ಜೈನ್ ಎಂಬಾತನನ್ನ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಸಾಹಿಲ್ ಜುವೆಲರ್ಸ್ ಒಂದರ ಮಾಲೀಕನಾಗಿರುವ ಮಾಹಿತಿ ಸಿಕ್ಕಿದೆ. ಒಟ್ಟಲ್ಲಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ದೊಡ್ಡ ಸಿಂಡಿಕೇಟ್ ಇದೆ ಅಂತ ಡಿಆರ್ಐ ಬೆನ್ನು ಬಿದ್ದಿದ್ದು ಇನ್ನೆಷ್ಟು ಜನರು ಲಾಕ್ ಆಗ್ತಾರೆ ಅಂತ ಕಾದು ನೋಡಬೇಕಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಸದ್ಯ ಯಾವ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತಹ ಅಂಶಗಳು, ತನಿಖೆ ಯಾವ್ಯಾವ ಆಯಾಮದಲ್ಲಿ ಸಾಗ್ತಾ ಇದೆ? ಅದರ ಮಿಡ್ಲಲ್ಲಿ ಒಂದು ಈಗ ಒಂದು ಡ್ರಗ್ಸ್ ಬೇಗು ಈ ಇವಳಿದಿತ್ತಲ್ಲ, ಯಾರ್ದು ಐಶ್ವರ್ಯದು, ಅದಕ್ಕೇನೋ ಇಂಜೆಕ್ಷನ್ ಸ್ಟೇ ತಂದಿದ್ದಾರೆ ಅಂತ. ಈಗ ನಾನು ನೇರವಾಗಿ ಕೇಳುವಂತ ಕೆಲವು ಪ್ರಶ್ನೆ, ಈಗ ಇದಕ್ಕೆ ರಮ್ಯಾ ರಾವ್ ವಿಚಾರಕ್ಕೆ ಯಾಕೆ ಇನ್ನೂ ಸ್ಟೇ ತಂದಿಲ್ಲ, ಇಂಜೆಕ್ಷನ್ ತಂದಿಲ್ಲ, ಸುದ್ದಿ ಮಾಡೋಂಗೆ ಇಲ್ವೇ? ಅದು ಏನ್ ಕತೆ ಇದು? ಇದಕ್ಕೂ ಅವಕಾಶ ಇಲ್ವಾ? ಅದು ಇಂಜೆಕ್ಷನ್ ಬರೋದಕ್ಕಿಂತ ಮೊದಲು ಅದು ಎಲ್ಲಿ ತನಕ ಆಗಿದೆ ಅದನ್ನಾದ್ರೂ ಹೇಳ್ಬಿಡಿ. ಜಯಪ್ರಕಾಶ್, ಏನು ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಈಗಾಗಲೇ ಒಂದ್ ಕಡೆ ಮಾಧ್ಯಮಗಳಲ್ಲಿ ಯಾವುದೇ ರೀತಿಯ ಸುದ್ದಿಗಳು ಬಿತ್ತರ ಆಗಬಾರದು ಅಂತೇಳಿ ಕೋರ್ಟ್ನಿಂದ ಇಂಜೆಕ್ಷನ್ ಅನ್ನ ಎಲ್ಲ ಕಚೇರಿಗಳಿಗೆ ಕಳಿಸಿರ್ತಕ್ಕಂಥದ್ದು ಒಂದು ಬೆಳವಣಿಗೆ. ಆದ್ರೆ ಪ್ರಕರಣಗಳಿಗೆ ತನಿಖೆಗೂ ಸಹ ಹೈಕೋರ್ಟ್ನಿಂದ ಸ್ಟೇ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಅದ್ರ ಬಗ್ಗೆ ಜಾಸ್ತಿ ವಿಚಾರಗಳನ್ನ ಈಗ ಆಲಿಸಿಕೊಳ್ಳೋದಕ್ಕೆ ಆಗಲ್ಲ. ಇನ್ನೊಂದು ಏನು, ರಮ್ಯಾ ರಾವ್ ಪ್ರಕರಣದಲ್ಲೂ ಸಹ ಇಂಜೆಕ್ಷನ್ ಈಗಾಗಲೇ ಕೋರ್ಟ್ನಿಂದ ಆಗಿರ್ತಕ್ಕಂಥದ್ದು. ಅದು ರಾಮಚಂದ್ರ ರಾವ್ ಅವ್ರಿಗೆ ಸಂಬಂಧಿಸಿದಂತೆ ಮತ್ತೆ ಏನು ರಮ್ಯಾ ರಾವ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಕುಕ್ಕಡ ಸ್ಟೋರಿಗಳನ್ನ ಮಾಡಬಾರ್ದು ಅಂತೇಳಿ ಇಂಜೆಕ್ಷನ್ ಇರ್ತಕ್ಕಂಥದ್ದು. ಆದ್ರೆ ನಾವು ಪ್ರಕಟಿಸ್ತಾ ಇರತಕ್ಕಂಥ ಸುದ್ದಿಗಳು ಏನು ಕೋರ್ಟ್ಗೆ ಡಿಆರ್ಐ ಅಧಿಕಾರಿಗಳು ಸಲ್ಲಿಕೆ ಮಾಡ್ತಾ ಇದ್ದಾರೆ ದಾಖಲೆಗಳು, ಆ ದಾಖಲೆಗಳನ್ನ ಆಕ್ಸೆಸ್ ಮಾಡಿಕೊಂಡು ಒಂದು ವಿಚಾರವನ್ನ ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದರಲ್ಲಿ ದಾಖಲೆಗಳಿದ್ದಾಗ ಕೋರ್ಟ್ ದಾಖಲೆಗಳಿದ್ದಂತ ಸುದ್ದಿಗಳನ್ನ ಮಾಡಬೇಡಿ ಅಂತೇಳಿ ಎಲ್ಲೂ ಸಹ ನಿರ್ಬಂಧಿಸಿಲ್ಲ. ಹೀಗಾಗಿ ಈ ವಿಚಾರದಲ್ಲಿ ಸುದ್ದಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಏನು ಈ ರಮ್ಯಾಗೆ ಇವತ್ತು ನಿರ್ಣಾಯಕ ದಿನ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಅಂದ್ರೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ಆಕೆ ಜಾಮೀನು ಅರ್ಜಿ ವಜಾಗೊಂಡಿತ್ತು. ಹೀಗಾಗಿ
ಈ ಸೆಷನ್ಸ್ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಇಲ್ಲಿ ಎರಡೂ ಕಡೆ ವಾದ ಮತ್ತೆ ಪ್ರತಿವಾದ ಆಗಿದೆ. ಏನು ಸೆಷನ್ಸ್ ಕೋರ್ಟ್ ನಲ್ಲಿ ಆಗಿತ್ತು ಬಹುತೇಕ ಅದೇ ರೀತಿ ವಾದ ಮತ್ತೆ ಪ್ರತಿವಾದ ಆಗಿರ್ತಕ್ಕಂಥದ್ದು. ಇಲ್ಲಿ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಬಹುತೇಕ ನಿನ್ನೆ ಈ ಒಂದು ಪ್ರಕರಣದಲ್ಲಿ 3ನೇ ಆರೋಪಿಯಾಗಿದ್ದಾರೆ. ಅಂದ್ರೆ ಇವರು ಗೋಲ್ಡ್ ಅನ್ನ ಸ್ಮಗ್ಲ್ ಮಾಡ್ಕೊಂಡ್ ಬಂದು ಯಾರ ಮುಖಾಂತರ ಜ್ಯುವೆಲರಿ ಶಾಪ್ಗೆ ತಲುಪಿಸ್ತಾ ಇದ್ರು ಆ ವ್ಯಕ್ತಿಯನ್ನ ಸಾಹಿಲ್ ಜೈನ್ ಎಂಬಾತ 3ನೇ ವ್ಯಕ್ತಿಯನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಈ ಹಂತದಲ್ಲಿ ಬಹುತೇಕ ಇವತ್ತು ಸಹ ರನ್ಯಾಗೆ ಜಾಮೀನು ಸಿಗೋದು ಡೌಟ್ ಅಂತ ಹೇಳಿ ಕಾನೂನು ವಲಯದಲ್ಲಿ ಮಾತು ಕೇಳಿ ಬರ್ತಾ ಇರತಕ್ಕಂಥದ್ದು. ಜಯಪ್ರಕಾಶ್, ನಟಿ ರನ್ಯಾ ರಾವ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಜಾಮೀನು ಆದೇಶ ಇವತ್ತು ಹೊರಬೀಳುತ್ತೆ. ಇವತ್ತು ಆದೇಶವನ್ನ ನೀಡಲಿದೆ 64ನೇ ಸಿಸಿಎಚ್ ಕೋರ್ಟ್. ಈಗಾಗಲೇ ವಾದ ಮತ್ತು ಪ್ರತಿವಾದವನ್ನ ಕೋರ್ಟ್ ಆಲಿಸಿದೆ. ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿದೆ ನ್ಯಾಯಾಲಯ. ನಟಿ ರನ್ಯಾಗೆ ಜಾಮೀನು ಸಿಗುತ್ತಾ ಅಥವಾ ಜೈಲೂಟವೇ ಫಿಕ್ಸ್ ಆಗುತ್ತಾ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಇವತ್ತು ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬೀಳಲಿದೆ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ದಿನಕ್ಕೊಂದೊಂದು ರೀತಿಯ ಹೊಸ ಮಾಹಿತಿಗಳು ಬೆಳಕಿಗೆ ಬರ್ತಾನೆ ಇದೆ. ಜಸ್ಟ್ ದುಬೈ ಜಿನೇವಾ ಡೀಲ್ ಅಲ್ಲ, ಸೌತ್ ಆಫ್ರಿಕಾಗೂ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಹಬ್ಬಿದೆ ಅನ್ನುವಂತಹ ವಿಚಾರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸೌತ್ ಆಫ್ರಿಕಾದಿಂದ ದುಬೈ ಟು ಬೆಂಗಳೂರು. ಹೌದು, ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ರನ್ಯಾ ಟು ತರುಣ್ ಗೋಲ್ಡ್ ಲಿಂಕ್ ಬಯಲಾಗಿದೆ. ಡಿಆರ್ಐ ಅಧಿಕಾರಿಗಳ ವಿಚಾರಣೆಯಲ್ಲಿ ಚಿನ್ನ ಸಾಗಾಟದ ಬಗ್ಗೆ ಆರೋಪಿ ನಟ ತರುಣ್ ಸತ್ಯ ಬಾಯಿಬಿಟ್ಟಿದ್ದು ಡಿಆರ್ಐ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಡಿಆರ್ಐ ಅಧಿಕಾರಿಗಳ ವಿಚಾರಣೆಯಲ್ಲಿ ಸೌತ್ ಆಫ್ರಿಕಾದಿಂದ ದುಬೈ ಟು ಬೆಂಗಳೂರು ಚಿನ್ನದ ಜಾಲ ಬಯಲಾಗಿದೆ. ಡಿಆರ್ಐ ಮುಂದೆ ಆರೋಪಿ ನಟ ತರುಣ್ ನೀಡಿರೋ ಹೇಳಿಕೆ ರಿಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ದಾಖಲೆ ಲಭ್ಯವಾಗಿದೆ. 4 ಕೆಜಿ ಒಮ್ಮೆ, ಇನ್ನೊಮ್ಮೆ 2 ಕೆಜಿ ಚಿನ್ನ ಇದೇ ರೀತಿ ಸಾಗಿಸಿರುವುದಾಗಿ ತರುಣ್ ಒಪ್ಪಿಕೊಂಡಿದ್ದಾನೆ. ತನ್ನ ಪಾಸ್ಪೋರ್ಟ್ ಬಳಸಿ ಜಿನೇವಾಗೆ ಹೋಗುವುದಾಗಿ ಹೇಳಿ ಭಾರತಕ್ಕೆ ಚಿನ್ನ ತರಲಾಗ್ತಿತ್ತು ಅಂತ ತರುಣ್ ಕೊಂಡೂರು ತನ್ನ ತಪ್ಪೊಪ್ಪಿಗೆ ನೀಡಿದ್ದಾನೆ. ದುಬೈ ಕಸ್ಟಮ್ಸ್ ಅಧಿಕಾರಿಗಳಿಗೂ ಮೋಸ. ಸಾಕಷ್ಟು ಬಾರಿ ಚಿನ್ನಾಭರಣ ಭಾರತಕ್ಕೆ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಇದು ಬರೀ ದುಬೈ ಭಾರತದ ಕಥೆಯಲ್ಲ. ದಕ್ಷಿಣ ಆಫ್ರಿಕಾದಿಂದ ದುಬೈಗೆ ಮೊದಲು ಚಿನ್ನ ಸಾಗಾಟ ಮಾಡಿದ್ದಾರೆ. ನಂತರ ಅದನ್ನ ಜಿನೇವಾಗೆ ಸಾಗಿಸುವ ನೆಪದಲ್ಲಿ ಭಾರತಕ್ಕೆ ರವಾನೆ ಮಾಡಿದ್ದಾರೆ. ದುಬೈನಲ್ಲಿ ಇವರು ಶುರು ಮಾಡಿದ್ದ ವೈರಾ ಡೈಮಂಡ್ ಕಂಪನಿಗೆ ಮೊದಲು ಚಿನ್ನ ಸಾಗಾಟ ಮಾಡುತ್ತಿದ್ರು. ಅಲ್ಲಿಂದ ನಂತರ ಇದನ್ನ ಭಾರತಕ್ಕೆ ಅಮೆರಿಕ ಪಾಸ್ಪೋರ್ಟ್ ಬಳಸಿ ತರುಣ್ ಮೋಸ ಮಾಡಿ ತರ್ತಾ ಇದ್ದ. ಇನ್ನು ಈ ಕೇಸ್ನಲ್ಲಿ ಈವರೆಗೂ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು. ಇದೀಗ ಪ್ರಕರಣ ಸಂಬಂಧ ಸಾಹಿಲ್ ಜೈನ್ ಎಂಬಾತನನ್ನ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಸಾಹಿಲ್ ಜ್ಯುವೆಲರ್ಸ್ ಒಂದರ ಮಾಲೀಕನಾಗಿರುವ ಮಾಹಿತಿ ಸಿಕ್ಕಿದೆ. ಒಟ್ಟಲ್ಲಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ದೊಡ್ಡ ಸಿಂಡಿಕೇಟ್ ಇದೆ ಅಂತ ಡಿಆರ್ಐ ಬೆನ್ನು ಬಿದ್ದಿದ್ದು ಇನ್ನೆಷ್ಟು ಜನರು ಲಾಕ್ ಆಗ್ತಾರೆ ಅಂತ ಕಾದು ನೋಡಬೇಕಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಸದ್ಯ ಯಾವ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತಹ ಅಂಶಗಳು, ತನಿಖೆ ಯಾವ್ಯಾವ ಆಯಾಮದಲ್ಲಿ ಸಾಗ್ತಾ ಇದೆ? ಅದರ ಮಿಡ್ಲಲ್ಲಿ ಒಂದು ಈಗ ಒಂದು ಡ್ರಗ್ಸ್ ಬೇಗು ಈ ಇವಳಿದಿತ್ತಲ್ಲ ಯಾರ್ದು ಐಶ್ವರ್ಯ, ಅದಕ್ಕೇನೋ ಇಂಜೆಕ್ಷನ್ ಸ್ಟೇ ತಂದಿದ್ದಾರೆ ಅಂತ. ಈಗ ನಾನು ನೇರವಾಗಿ ಕೇಳುವಂತ ಕೆಲವು ಪ್ರಶ್ನೆ, ಈಗ ಇದಕ್ಕೆ ರನ್ಯಾ ರಾವ್ ವಿಚಾರಕ್ಕೆ ಯಾಕೆ ಇನ್ನೂ ಸ್ಟೇ ತಂದಿಲ್ಲ, ಇಂಜೆಕ್ಷನ್ ತಂದಿಲ್ಲ, ಸುದ್ದಿ ಮಾಡೋಂಗೆ ಇಲ್ವೇ? ಅದು ಏನ್ ಕತೆ ಇದು? ಇದಕ್ಕೂ ಅವಕಾಶ ಇಲ್ವಾ? ಅದು ಇಂಜೆಕ್ಷನ್ ಬರೋದಕ್ಕಿಂತ ಮೊದಲು ಅದು ಎಲ್ಲಿ ತನಕ ಆಗಿದೆ ಅದನ್ನಾದ್ರೂ ಹೇಳ್ಬಿಡಿ. ಜಯಪ್ರಕಾಶ್, ಏನು ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಈಗಾಗಲೇ ಒಂದ್ ಕಡೆ ಮಾಧ್ಯಮಗಳಲ್ಲಿ ಯಾವುದೇ ರೀತಿಯ ಸುದ್ದಿಗಳು ಬಿತ್ತರ ಆಗಬಾರದು ಅಂತೇಳಿ ಕೋರ್ಟ್ನಿಂದ ಇಂಜೆಕ್ಷನ್ ಅನ್ನ ಎಲ್ಲ ಕಚೇರಿಗಳಿಗೆ ಕಳಿಸಿರ್ತಕ್ಕಂಥದ್ದು ಒಂದು ಬೆಳವಣಿಗೆ. ಆದ್ರೆ ಪ್ರಕರಣಗಳಿಗೆ ತನಿಖೆಗೂ ಸಹ ಹೈಕೋರ್ಟ್ನಿಂದ ಸ್ಟೇ ಅನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಅದ್ರ ಬಗ್ಗೆ ಜಾಸ್ತಿ ವಿಚಾರಗಳನ್ನ ಈಗ ಆಲಿಸಿಕೊಳ್ಳೋದಕ್ಕೆ ಆಗಲ್ಲ. ಇನ್ನೊಂದು ಏನು ರನ್ಯಾ ರಾವ್ ಪ್ರಕರಣದಲ್ಲೂ ಸಹ ಇಂಜೆಕ್ಷನ್ ಈಗಾಗಲೇ ಕೋರ್ಟ್ನಿಂದ ಆಗಿರ್ತಕ್ಕಂಥದ್ದು. ಅದು ರಾಮಚಂದ್ರ ರಾವ್ ಅವ್ರಿಗೆ ಸಂಬಂಧಿಸಿದಂತೆ ಮತ್ತೆ ಏನು ರನ್ಯಾ ರಾವ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಕುಕ್ಕಡ ಸ್ಟೋರಿಗಳನ್ನ ಮಾಡಬಾರ್ದು ಅಂತ ಹೇಳಿ ಇಂಜೆಕ್ಷನ್ ಇರ್ತಕ್ಕಂಥದ್ದು. ಆದ್ರೆ ನಾವು ಪ್ರಕಟಿಸ್ತಾ ಇರತಕ್ಕಂಥ ಸುದ್ದಿಗಳು ಏನು ಕೋರ್ಟ್ಗೆ ಡಿಆರ್ಐ ಅಧಿಕಾರಿಗಳು ಸಲ್ಲಿಕೆ ಮಾಡ್ತಾ ಇದ್ದಾರೆ ದಾಖಲೆಗಳು, ಆ ದಾಖಲೆಗಳನ್ನ ಆಕ್ಸೆಸ್ ಮಾಡಿಕೊಂಡು ಒಂದು ವಿಚಾರವನ್ನ
ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಇದರಲ್ಲಿ ದಾಖಲೆಗಳಿದ್ದಾಗ ಕೋರ್ಟ್ ದಾಖಲೆಗಳಿದ್ದಂತ ಸುದ್ದಿಗಳನ್ನ ಮಾಡಬೇಡಿ ಅಂತೇಳಿ ಎಲ್ಲೂ ಸಹ ನಿರ್ಬಂಧಿಸಿಲ್ಲ. ಹೀಗಾಗಿ ಈ ವಿಚಾರದಲ್ಲಿ ಸುದ್ದಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಏನು ಈ ರನ್ಯಾಗೆ ಇವತ್ತು ನಿರ್ಣಾಯಕ ದಿನ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಅಂದ್ರೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ಆಕೆ ಜಾಮೀನು ಅರ್ಜಿ ವಜಾಗೊಂಡಿತ್ತು. ಹೀಗಾಗಿ ಈ ಸೆಷನ್ಸ್ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಇಲ್ಲಿ ಎರಡೂ ಕಡೆ ವಾದ ಮತ್ತೆ ಪ್ರತಿವಾದ ಆಗಿದೆ. ಏನು ಸೆಷನ್ಸ್ ಕೋರ್ಟ್ ನಲ್ಲಿ ಆಗಿತ್ತು ಬಹುತೇಕ ಅದೇ ರೀತಿ ವಾದ ಮತ್ತೆ ಪ್ರತಿವಾದ ಆಗಿರ್ತಕ್ಕಂಥದ್ದು. ಇಲ್ಲಿ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಬಹುತೇಕ ನಿನ್ನೆ ಈ ಒಂದು ಪ್ರಕರಣದಲ್ಲಿ 3ನೇ ಆರೋಪಿಯಾಗಿದ್ದಾರೆ. ಅಂದ್ರೆ ಇವರು ಗೋಲ್ಡ್ ಅನ್ನ ಸ್ಮಗ್ಲ್ ಮಾಡ್ಕೊಂಡ್ ಬಂದು ಯಾರ ಮುಖಾಂತರ ಜ್ಯುವೆಲರಿ ಶಾಪ್ಗೆ ತಲುಪಿಸ್ತಾ ಇದ್ರು ಆ ವ್ಯಕ್ತಿಯನ್ನ ಸಾಹಿಲ್ ಜೈನ್ ಎಂಬಾತ 3ನೇ ವ್ಯಕ್ತಿಯನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಈ ಹಂತದಲ್ಲಿ ಬಹುತೇಕ ಇವತ್ತು ಸಹ ರನ್ಯಾಗೆ ಜಾಮೀನು ಸಿಗೋದು ಡೌಟ್ ಅಂತ ಹೇಳಿ ಕಾನೂನು ವಲಯದಲ್ಲಿ ಮಾತು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್. ಎಸ್